ದೋಸೆ ಜೊತೆಗೆ ಒಳ್ಳೆ ಒಂದು ಗ್ರೇವಿನ ತೋರಿಸೋಣ. ಸೊ ಇದು ವೆಜಿಟೇಬಲ್ ಗ್ರೇವಿ ಆಗಿರುತ್ತೆ. ಇದಕ್ಕೆ ನಾವು ಒಂದು ಕುಕ್ಕರ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆ, 1 ಸ್ಪೂನ್ ಸಾಸಿವೆ, ಹಾಗೆ ಮಿಕ್ಸೆಡ್ ವೆಜಿಟೇಬಲ್ಸ್. ಇಲ್ಲಿ ನಾವು ಬಟಾಣಿ, ಹುರುಳಿಕಾಯಿ, ಗೆಡ್ಡೆಕೋಸು, ಆಲೂಗಡ್ಡೆ, ಸೀಮೆ ಬದನೆಕಾಯಿ, ಕ್ಯಾರೆಟ್ ಇಷ್ಟನ್ನು ತೊಗೊಂಡಿದ್ದೀವಿ. ಹಾಗೆ 2 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್, 1 ಟೇಬಲ್ ಸ್ಪೂನ್ ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ 3 ವಿಷಲ್ ಕೂಗಿಸ್ಕೊಳ್ಳಿ. ನಂತರ ಇಲ್ಲಿ ಮಿಕ್ಸಿ ಜಾರ್ಗೆ ಇಲ್ಲಿ ಮೇಯ್ನ್ ಗೋಡಂಬಿ. ಸೊ 1 ಹಿಡಿಯಷ್ಟು ಗೋಡಂಬಿ, ನಂತರ 2 ಟೊಮ್ಯಾಟೊ, ನಂತರ 1 ಕಪ್ ತೆಂಗಿನಕಾಯಿ ತುರಿ, ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಸೋಂಪು, 1 ಟೇಬಲ್ ಸ್ಪೂನ್ ಜೀರಿಗೆ, ಹಾಗೆ 1 ಇಂಚು ಶುಂಠಿ, ಹಾಗೆ 4 ರಿಂದ 5 ಹಸಿಮೆಣಸಿನ್ಕಾಯಿ ಇಷ್ಟನ್ನು ನೀರು ಹಾಕಿ ರುಬ್ಕೊಂಡ್ರೆ ಪೇಸ್ಟ್ ರೆಡಿ ಆಗುತ್ತೆ. ನಂತರ ಇಲ್ಲಿ ಕುಕ್ಕರ್ ಕೂಲಾಗಿದೆ. ಸೊ ಕೂಲಾಗಿರೋಂತಹ ಈ ಒಂದು ತರಕಾರಿಗೆ ರುಬ್ಬಿರೋ ಮಿಶ್ರಣ ಹಾಕ್ಬಿಟ್ಟು ನೀರು ಎಷ್ಟು ಅವಶ್ಯಕತೆ ಇದೆ ನೋಡ್ಕೊಳ್ಳಿ. ತುಂಬ ತೆಳು ಇರಬಾರ್ದು, ಗ್ರೇವಿ ಗಟ್ಟಿ ಇರಬೇಕು. ಸೊ ಈ ಕನ್ಸಿಸ್ಟೆನ್ಸಿ ಇದ್ದಾಗ ಇದಕ್ಕೆ ಕರಿಬೇವು ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ರೆ ಸೂಪರಾಗಿರೋಂತಹ ವೆಜಿಟೇಬಲ್ ಗ್ರೇವಿ ರೆಡಿಯಾಗುತ್ತೆ. ನೀವು ಮನೇಲಿ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.